ನಾನು ಸತೀಶ್ ಅಂತೇಳಿ, ಅಮ್ಮೂರು ಸತೀಶ್ ಅಂತೇಳಿ IPL ಕ್ಲಾಸಿಗೆ ಸೇರಿದ್ದೀನಿ. ನಾನು 25ನೇ ಜನವರಿಯಿಂದ ತೋಟಕ್ಕೆ ಫಸ್ಟು ಸುಣ್ಣ ಹಾಕಿದ್ದೀನಿ. ಸಾಯಿಲ್ ಟೆಸ್ಟ್ ಮಾಡಿ ಅದ್ರ ಪ್ರಕಾರ ಸುಣ್ಣ ಹಾಕಿದೆ. ಆಮೇಲೆ IPL ಕ್ಲಾಸ್ನಲ್ಲಿ ಏನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಕೊಟ್ಟಿದ್ರು ಅದಕ್ಕೆ ನಮಗೆ ಯಾವ್ದು ಅನುಕೂಲ ಉಂಟಾ ಸುಣ್ಣ ಹಾಕಿದೆ. ಸುಣ್ಣ ಹಾಕಿ ಒಂದು ನೀರು ಹೊಡೆದು 25ರಿಂದ 30 ದಿನದಲ್ಲಿ ನೈಟ್ರೋಬರ್ ಹಾಕಿದೆ. ಫೆಬ್ರವರಿ ಎಂಡು ಮಾರ್ಚ್ ಫಸ್ಟಲ್ಲಿ. ಆಮೇಲೆ ಒಂದು 20 ದಿನ ಬಿಟ್ಟು ಇದು ಪಾಲಿಸಲ್ಪೇಟ್ ಹಾಕಿದೆ. ಆಮೇಲೆ ಒಂದು 25 ದಿನ ಬಿಟ್ಟು 19ನಲ್ಲಿ ಹಾಕಿದ್ದೀನಿ. ಆಮೇಲೆ 20-20-0-13ಕ್ಕೆ ಪೊಟ್ಯಾಶ್ ಹಾಕಿದೆ. ಮತ್ತೊಂದು 25 ದಿನ ಬಿಟ್ಟು ಗ್ರೋಮರ್ CNB ನೈಟ್ರೋಬರ್ CNB ಕರೆಕ್ಟ್ ಒಂದು ಗಿಡಕ್ಕೆ 100 ಗ್ರಾಮ್. ಮತ್ತು NPK ಫುಲ್ ಬೇರೆ ಎಲ್ಲದು 150 to 200 ಗ್ರಾಮ್. ಕಾಫಿಗೆ 150 ಗ್ರಾಮು, ಅಡಿಕೆಗೆ 200 ಗ್ರಾಮ್ ಆ್ಯಾವ್ರೇಜಲ್ಲಿ ಹಾಕಿದ್ದೀನಿ. ಮತ್ತು ಕಾಫಿಗೆ ಹೂ ಬಿಟ್ಟು ಕಾಯಿ ಕಟ್ಟಿದ ತಕ್ಷಣ ಕ್ಯಾಲಮಿನ್ನು ಜಿಂಕೋಬಾರ್ ಸ್ಪ್ರೇ ಕೊಟ್ಟಿದ್ದೀನಿ. ಹಾಗೆ ಮೆಣಸಿಗೆ ಮಳೆ ಬರಬೇಕಾದ್ರೆ 1 ತಿಂಗಳು ಮುಂಚೆ ವಲಾಗ್ರದು 10-54-10 ಒಂದು ಸ್ಪ್ರೇ ಮಾಡಿದ್ದೀನಿ. ಮಳೆ ಮತ್ತು 15 ಡೇಸಲ್ಲಿ ಜಿಂಕೋಬಾರು, ಕ್ಯಾಲಮಿನ್ನು, ಸಿವಿಡ ಇದು 1261 ಪ್ಲಸ್ಸು ಮತ್ತು ಇದು ಜಿಂಕೋಬಾರ್ ಸ್ಪ್ರೇ ಕೊಟ್ಟಿದ್ದೀನಿ. ಹೋದ ಸರಿ ಕೆಳಗಡೆ ಕ್ರಾಪ್ ಚೆನ್ನಾಗಿತ್ತು, ಇಲ್ಲಿ ಸ್ವಲ್ಪ ಕ್ರಾಪ್ ಚೆನ್ನಾಗಿ, ಈ ಸರಿ ಡೌನ್ ಇದೆ. ಇಲ್ಲಿ ಪರವಾಗಿಲ್ಲ, ಆವ್ರೇಜ್ ಕ್ರಾಪ್ ಇದೆ. ನಮ್ದಿದು ಇಂಡಿಯನ್ ಪೆಪ್ಪರ್ ಲೀಗ್ ವತಿಯಿಂದ ಇದು 4ನೇ ತರಗತಿ ಕ್ಲಾಸ್, ಹೌದಲ್ವಾ? 3ನೇ ಕ್ಲಾಸ್ ತನಕ ಎಲ್ಲ ಕಲ್ತಿರ್ಬೇಕಂತ ಅಂದ್ಕೊಂಡಿದ್ದೀನಿ ಸುಮಾರು. ಯಾಕಂದರೆ ಏನಾಗುತ್ತಂದ್ರೆ ಪ್ರತಿ ಒಂದು ಕ್ಲಾಸಲ್ಲಿ ನಾವು ಪ್ರಾಬ್ಲಮ್ಸ್ ಜಾಸ್ತಿ ಕಲ್ತ್ಕೊಂಡು ಅದರಿಂದ ಸೊಲ್ಯೂಷನ್ ಕಂಡುಹಿಡಿಯೋದು ಅದು ಮುಖ್ಯ ಧ್ಯೇಯ. ಯಾಕಂದ್ರೆ ಎಲ್ಲ ಒಳ್ಳೆ ಪ್ಲಾಂಟೇಶನ್ ನೋಡಿಕೊಂಡು ಅದರಲ್ಲಿ ನಾವು ಪ್ರಾಬ್ಲಮ್ಸ್ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಇವತ್ತಿನ ಕ್ಲಾಸ್ ಏನಿದೆ ಅಂದರೆ ಬೋರ್ಡೋ ದ್ರಾವಣ ಮತ್ತು ಡಿಸೀಸಸ್ಸಿಂದ ಕಾಫಿ ಮತ್ತು ಪೆಪ್ಪರು ಅಡಿಕೆ ಪ್ಲಾಂಟೇಷನಲ್ಲಿ ಎಲ್ಲ ತೋಟಗಳಲ್ಲಿ ಎಲ್ಲಕ್ಕಿಂತ ಕಡಿಮೆ ಪ್ರಾಬ್ಲಮ್ ಜನರಲ್ ಆಗಿ ಈ ಶೃಂಗೇರಿ ಏರಿಯಾದಲ್ಲಿ ಅಡಿಕೆಗೆ ಒಂದು ಪ್ರಾಬ್ಲಮ್ ಇದೆ, ಫಾಲೋಡ್ ಬೈ ಪೆಪ್ಪರು. ಮತ್ತು ಕಾಫಿ ಜನರಲ್ ಆಗಿ ಬರೋದು ಕಡಿಮೆ, ಅದು ಪೋಸ್ಟ್ ಮಾನ್ಸೂನಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ ನೀವು ಬರ್ತವೆ. ಸೊ ಯಾವುದೋ ಒಂದು ಬೆಳೆಯಲ್ಲಿ ಮಳೆ ಜಾಸ್ತಿ ಆದಾಗೆ ಫೋಟೋಸಿಂಥೆಸಿಸ್ ಕಡಿಮೆ ಆದರೆ, ಆ ಹ್ಯೂಮಿಡಿಟಿ ಜಾಸ್ತಿ ಆದರೆ, ಮೋಡ ಜಾಸ್ತಿ ಆದರೆ ರೋಗಗಳು ಬರೋಕ್ಕೆ ಚಾಲು ಆಗ್ತವೆ. ಮತ್ತು ಸತತವಾಗಿ ಮಳೆ ಶೇಖರಣೆ ಆದರೆ ಬೇರಿನ ರೋಗಗಳು ಜಾಸ್ತಿ ಆಗ್ತವೆ. ಪರ್ಟಿಕ್ಯುಲರ್ಲಿ ಬ್ಲ್ಯಾಕ್ ಪೆಪ್ಪರಲ್ಲಿ ನಾವು ನೋಡಿದಾಗೆ ಸ್ವಲ್ಪ ಫೈಟೋಫ್ಥೆರಾ ಅಂತ ಹೇಳಿ ಬೇರು ಕೊಳೆ ರೋಗ ಜಾಸ್ತಿ ಬರುತ್ತೆ ನಿಮಗೆ. ಅದಕ್ಕೆ ಬರೀ ಒಂದು ಫೈಟೋಫ್ಥೆರಾ ಅಷ್ಟೇ ಅಲ್ಲ, ಬೇರೆ ಬೇರೆ ಪ್ರಾಬ್ಲಮ್ಸ್ ಹೊತ್ತಿಂದ ಕೂಡ ಕೊಳೆಯೋಕ್ಕೆ ಚಾನ್ಸಸ್ ಇದೆ. ಹಾಗಾಗಿ ಇವತ್ತು ಮುಖ್ಯವಾಗಿ ಏನಾಯ್ತು ಅಂದರೆ ನಾವು ಮೇ ಎಂಡಿಗಿದ್ದೇವೆ, ಇವತ್ತು 31 ಮೇ. ಈ ತೋಟದಲ್ಲಿ ನೀವು ಗರಿಗಳು ನೋಡ್ತಿರ್ಬೋದು, ಆಲ್ಮೋಸ್ಟ್ ಕ್ರಾಪ್ ಸೆಟ್ಟಿಂಗ್ ಲೆವೆಲಿಗಿದೆ. ಯಾವಾಗ ಮೋರ್ ದ್ಯಾನ್ 50 to 75% ಸೆಟ್ಟಿಂಗ್ ನಿಮ್ಮ ತೋಟದಲ್ಲಿ ಕಾಣುತ್ತೋ ಆವಾಗ ನೀವು ಬೋರ್ಡು ಚಾಲೂ ಮಾಡ್ಬೋದು. ಎಲ್ಲ ಪೀಕ್ ಫ್ಲವರಿಂಗಲ್ಲಿ ಇದ್ದಾಗೆ ಕಾಪರ್ ಮತ್ತು ಕ್ಯಾಲ್ಶಿಯಂ ಬೇಸ್ಡ್ ಪ್ರಾಡಕ್ಟ್ ಹೊಡೆದ್ರೆ ಫ್ಲವರ್ ಬರ್ನ್ ಅಂತ ನಿಮಗೆ. ಸೊ ಹಾಗಾಗಿ ಬೋರ್ಡೋ ದ್ರಾವಣ ಹೇಗಿದೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಆಲ್ಕಲೈನ್ ಕೂಡ ಇರುತ್ತೆ. ಸೊ ನಾವು ಜನರಲಾಗಿ ಇಡೀ ವರ್ಲ್ಡಲ್ಲಿ ಬೋರ್ಡೋದೊಂದು ಸ್ಟ್ಯಾಂಡರ್ಡ್ ಪ್ರಿಪ್ರೇಷನ್ ಏನಿದೆ ಅಂದರೆ 7ರಿಂದ 7.5 ಮಧ್ಯದಲ್ಲಿ ಬೋರ್ಡೋ ದ್ರಾವಣದ pH ಇದೆ ಅಂತೇಳಿ ನಿಮಗೆ ಇಂಟರ್ನೆಟ್ಟಲ್ಲಿ ಸಿಗುತ್ತದೆ. ಜನರಲಾಗಿ ಪ್ಲೇನ್ ಏರಿಯಾಗೆ ನಾವು ಅದೇ pH ಬಳಸ್ತಾ ಇರ್ತೇವೆ. ಬಟ್ ಮಲೆನಾಡಲ್ಲಿ ಸುಮಾರು ಒಂದು 30-40 ವರ್ಷದಿಂದ ಬಂದಿದ್ದ ಪ್ರಾಕ್ಟೀಸಲ್ಲಿ ನಮ್ಮದು ಬೋರ್ಡೋ pH ನಮ್ದು ಏನಾರ ಆಲ್ಕಲೈನ್ ಇಲ್ಲ ಅಂದರೆ ನಮ್ಮ ಕಾಯಿಲೆಗಳು ಕಂಟ್ರೋಲ್ ಬರೋದಿಲ್ಲ. ಸೊ ನಾವು ಜನರಲಾಗಿ ಏನು ಮಾಡ್ತೇವೆ, 1 kg ಮೈಲ್ತುತ್ತು 24% ಕಾಪರ್ ಇರ್ತದ್ರೊಳಗೆ. ಆಮೇಲೆ ರಾ ಲೈಮ್ ಅಂತ ಹೇಳ್ತೇವೆ, ಜನರಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ ನಿಮ್ಮ ಮಾರ್ಕೆಟಲ್ಲಿ ಸಿಗ್ತವೆ. ಅದು ಎರಡು 1 kg ರೂಪದಲ್ಲಿ ತಗೊಂಡ್ರೆ ಮಿನಿಮಮ್ pH ನಿಮ್ಮ 9.5 ಮೇಲೆ ಬರೋದು. ಯಾವುದೋ ಒಂದು ಫಂಗಿಸೈಡಲ್ಲಿ 2 ರೂಪ ಇರುತ್ತೆ. ಒಂದು ಸಿಸ್ಟಮಿಕ್ ಫಂಗಿಸೈಡು, ಇನ್ನೊಂದು ಕಾಂಟ್ಯಾಕ್ಟ್ ಫಂಗಿಸೈಡ್ ಅಂತ ನಾವು ಕರಿತೇವೆ. ಸಿಸ್ಟಮಿಕ್ ಫಂಗಿಸೈಡ್ ಅಂದರೆ ಏನು, ತಾವೆಲ್ಲ ನೋಡಿರ್ತೀರ, ಕಾರ್ಬೆಂಡಾಜಿಮು, ಅದನ್ನ ಡೈಫೈಕ್ಲೋಜೋನ್, ಈ ಪ್ರೊಪಿಕೋನಜೋಲ್ ಅಂತ ಹೇಳಿ, ಹೆಕ್ಸಾಕೋನಜೋಲ್, ಈ ಗ್ರೂಪ್ ಆಫ್ ಫಂಗಿಸೈಡಿಗೆ ನಾವು ಸಿಸ್ಟಮಿಕ್ ಅಂತ ಹೇಳ್ತೇವೆ. ಅದು ಯಾವಾಗ ಬಳಸಬೇಕು, ವಾತಾವರಣ ಕ್ಲಿಯರ್ ಇದ್ದಾಗೆ ಸಿಸ್ಟಮಿಕ್ ಫಂಗಿಸೈಡ್ ಬಳಸಿದರೆ ಅದು ಲೀಫ್ ಒಳಗಡೆ ಹೋಗಿ ಅದು ಆ ಫಂಗಸ್ಸಿಗೆ ಕಂಟ್ರೋಲ್ ಮಾಡುವಂಥ ಕೆಲಸ ಮಾಡ್ತದೆ. ಎರಡನೇದು ಸಿಸ್ಟಮಿಕ್ ಪ್ಲಸ್ ಕಾಂಟ್ಯಾಕ್ಟ್ ಫಂಗಿಸೈಡ್ ಒಂದು ಗ್ರೂಪ್ ಬರುತ್ತೆ ನಿಮಗೆ. ನೀವು ಮಾರ್ಕೆಟಲ್ಲಿ ತಾವು ನೋಡಿರ್ತೀರ, ಕಾರ್ಬೆಂಡಾಜಿಮ್ ಪ್ಲಸ್ ಮ್ಯಾಂಕೋಜೆಬಲ್ಲಿ
ನೀವು ಮ್ಯಾಟ್ಕೋ ಅಂತ ನೋಡಿದ್ದೀರಿ, ರೆಡೋಮೆಲ್ ಅಂತ ನೋಡಿದ್ದೀರಾ, ಸಾಫ್ ಅಂತಿದೆ. ಈ ಥರ ಬೇರೆ ಬೇರೆ ಕಾಂಬಿನೇಷನಲ್ಲಿ ಒಂದು ಪ್ರಾಡಕ್ಟು ಕಾಂಟ್ಯಾಕ್ಟ್ ಬರುತ್ತೆ, ಇನ್ನೊಂದು ಪ್ರಾಡಕ್ಟು ಸಿಸ್ಟಮಿಕ್. ಅದು ಯಾವಾಗ ಬಳಸಬೇಕು? ಮೋಡ ಮತ್ತು ಹ್ಯೂಮಿಡಿಟಿ ಇದ್ದಾಗೆ ಅದು ನೀವು ಬಳಸಿದರೆ ಅದು ಕರೆಕ್ಟಾಗಿ ಅದು ಸಿಸ್ಟಮಿಕ್ ಪ್ಲಸ್ ಕಾಂಟ್ಯಾಕ್ಟ್. ದೆನ್ ಮೂರನೇದು ಬರೋದು ಪ್ಯೂರ್ಲಿ ಕಾಂಟ್ಯಾಕ್ಟ್ ಫಂಗಿಸೈಡ್. ಎಲ್ಲಕ್ಕಿಂತ ಟಾಪಲ್ಲಿ ಬರೋದು ಬೋರ್ಡು. ಯಾವಾಗ ಇದು pH ಆಲ್ಕಲೈನ್ ಆಗಿಬಿಡುತ್ತೆ ಅದು ಕಾಂಟ್ಯಾಕ್ಟ್ ಆಗಿ. ಕಾಂಟ್ಯಾಕ್ಟ್ ಅಂದರೆ ಏನು? ಸಿಂಪರಣೆ ಮಾಡಿದ ನಂತರ ಎಲೆ ಮೇಲೆ ಲೇಪನ ಥರ ಒಂದು ಕೆಲಸ ಮಾಡುತ್ತದೆ. ಅದು ಯಾವಾಗ ನಾವು ಬಳಸ್ಕೋಬೋದು? ಭೂಮಿ ಶೀತ ಇದ್ದಾಗೆ, ವಾತಾವರಣದಲ್ಲಿ ಮೋಡ ಇದ್ದಾಗೆ, ಸತತವಾಗಿ ಮಳೆ ಬಂದರೆ ನೀವು ಕಾಂಟ್ಯಾಕ್ಟ್ ಫಂಗಿಸೈಡ್ ಬಳಸಬೇಕಂತಿದೆ. ಸೊ ಅದಕ್ಕೆ ನಾವು ಅಡಿಕೆಗೆ, ಕಾಫಿಗೆ, ಮೆಣಸಿಗೆ ಈ ಜೂನ್ ಸ್ಟಾರ್ಟ್ ಆದ ನಂತರ ಕಾಂಟ್ಯಾಕ್ಟ್ ಫಂಗಿಸೈಡಿಗೆ ಶಿಫ್ಟ್ ಆಗ್ತಿದೆ. ಅದರಲ್ಲಿ ಬೋರ್ಡೋ ಒಂದು. ಬೋರ್ಡೋ ಅಂದ್ರೇನು? ಮಿಕ್ಸ್ಚರ್ ಆಫ್ ಕಾಪರ್ ಆ್ಯಂಡ್ ಲೈಮ್. ಇದು ಎರಡು ಮಿಕ್ಸ್ ಆದ ನಂತರ pH ಆಲ್ಕಲೈನ್ ಆದರೆ ಅದಕ್ಕೆ ಆಲ್ಕಲೈನ್ ಬೋರ್ಡೋ ಅಂತ ನಾವು ಕರಿತೀವಿ. ಇದು ಬಿಟ್ಟು ಮತ್ತು ಸುಮಾರು ಕೆಮಿಕಲ್ಸ್ಗಳು ಮಾರ್ಕೆಟಲ್ಲಿ ಕಾಂಟ್ಯಾಕ್ಟ್ ರೂಪದಲ್ಲಿ ಸಿಗ್ತವೆ. ಒಂದು ಕಾಪರ್ ಆಕ್ಸಿಕ್ಲೋರೈಡ್ COC ಕೇಳಿರ್ತೀರ ನೀವು. ಎರಡನೇದು KOH ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿ ಕೇಳಿರ್ತೀರ. ಕೋಸೈಡ್ ಅಂತ ಕೇಳಿರ್ಬೋದು ಸ್ವಲ್ಪ ಜನ ನೀವು ಬ್ರ್ಯಾಂಡಲ್ಲಿ. ಮೂರನೇದು ZD78 ಜೈನೇವ್ ಅಂತ ಹೇಳಿ ಸಿಗುತ್ತೆ ನೀವು ಮಾರ್ಕೆಟಲ್ಲಿ. ಕುಮಾನೆಲ್ ಅಂತ ಹೇಳಿ ಒಂದು ಪ್ರಾಡಕ್ಟ್ ಸಿಗುತ್ತೆ ನಿಮಗೆ. ಕ್ಯಾಪ್ಟಾನ್ ಅಂತ ಹೇಳಿ ಇನ್ನೊಂದು ಪ್ರಾಡಕ್ಟ್ ಇದೆ. ಇದು ಕೂಡ ಈ ಥರ ವಾತಾವರಣ, ಮೋಡ ವಾತಾವರಣ ಇದ್ದಾಗ ನೀವು ಧಾರಾಳವಾಗಿ ಬಳಸ್ಕೋಬೋದು. ಆಮೇಲೆ ಪ್ರೋಪೀನ್ ನೆಬ್ ಅಂತ ಹೇಳಿ ಬಾಯರ್ದೊಂದು ಪ್ರಾಡಕ್ಟ್ ಬರುತ್ತೆ ನಿಮಗೆ. ತಾವು ಕೇಳಿರ್ತೀರ, ಯಾರೋ ಒಂದು ಸ್ವಲ್ಪ ಪ್ರೋಗ್ರೆಸಿವ್ ಲೈನಲ್ಲಿ ಇದ್ದರೆ ಅದಕ್ಕೆ ಅಂಟ್ರಾಕಾಲ್ ಅಂತ ಕರಿತೀವಿ ನಾವು. ಅಂಟ್ರಾಕಾಲ್ ಸಂಬಡಿ ಯಾರವರ ನಿಮಗೆ ರೆಗ್ಯುಲರ್ ಆಗಿ ಇಂಟೆನ್ಸ್ ಆಗಿ ನೀವು ನರ್ಸರಿಯಲ್ಲಿ ಇರ್ಬೋದು ಅಥವಾ ಪಾಲಿಹೌಸಲ್ಲಿ ಪ್ರಾಡಕ್ಟ್. ಮೋಡ ಇದ್ದಾಗೆ ಇದು ಒಂದು ಗ್ರೂಪ್ ಆಫ್ ಕಾಂಟ್ಯಾಕ್ಟ್ ಫಂಗಿಸೈಡ್. ಸೊ ಜನರಲಿ ಕಾಂಟ್ಯಾಕ್ಟ್ ಯಾಕೆ ಬಳಸಬೇಕಾದ್ರೆ ಈ ಹ್ಯೂಮಿಡಿಟಿ ಇದ್ದಾಗೆ ಆ ಲೀಫ್ ಮೇಲೆ ಸ್ಪೋರ್ ಫಾರ್ಮೇಷನ್ ಆಗ್ತಾ ಇರ್ತದೆ, ಫಂಗಲ್ ಸ್ಪೋರ್ ಫಾರ್ಮೇಷನ್. ಬೇಸಿಕ್ ಐಡಿಯಾ ಏನಿದೆ ಅಂದರೆ ಹಣ್ಣಿನ ಮೇಲೆ, ಎಲೆ ಮೇಲೆ ಸ್ಪೋರ್ ಫಾರ್ಮೇಷನ್ ಆಗಬಾರ್ದು ಅಂಥೇಳಿ ಈ ಥರ ಕಾಂಟ್ಯಾಕ್ಟ್ ಫಂಗಿಸೈಡ್ ನಾವು ಬಳಸ್ತೇವೆ. ಇದು ಸಿಂಪರಣೆ ಮಾಡಿದ ನಂತರ ನಿಮ್ಗೆ ಅಟ್ಲೀಸ್ಟ್ ಒಂದು 3-4 ಅವರ್ಸ್ ಮಳೆ ಇರಬಾರ್ದು. ಅಂದರೆ ಅದು ಸಿಂಪರಣೆ ಮಾಡಿದ ತಕ್ಷಣ ಆಟೋಮೆಟಿಕ್ ಅದರ ಮೇಲೆ ಲೀಫಲ್ಲಿ ಇದ್ದಿದ್ದು ಅಥವಾ ಈ ಅಡಿಕೆದು ಹಿಂಗಾರ ಇರ್ಬೋದು ಅಥವಾ ಎಲೆ ಮೇಲಿಂದು ಅದು ಬರ್ನ್ ಆಗಿರಬೇಕು. ಅದು ಒಂದು ಸಲ ಅದು ವಾಶ್ ಆಯ್ತಂದ್ರೆ ಇನ್ ಜನರಲ್ 8 to 10 days 15 days ಡೆಫಿನೆಟ್ಲಿ ಕೆಲಸ ಮಾಡುತ್ತೆ. ಮತ್ತು ಮಳೆ ಅದೇ ಥರ ಕಂಟಿನ್ಯೂ ಆಯಿತು, ಸ್ವಲ್ಪ ಹ್ಯೂಮಿಡಿಟಿ ಜಾಸ್ತಿ ಆಯಿತು ಮತ್ತು ಇಂಟರ್ಮಿಟೆಂಟ್ ಮಳೆ ಜಾಸ್ತಿ ಆಯಿತು ಅಂದರೆ ಮತ್ತು ಅಟ್ಯಾಕ್ ಆಫ್ ದ ಫಂಗಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅಡಿಕೆಗಿರ್ಬೋದು ಅಥವಾ ಪೆಪ್ಪರಿಗಿರ್ಬೋದು ಅಥವಾ ಕಾಫಿಗಿರ್ಬೋದು ಅತಿ ಮಳೆ ಬಂದರೆ ನಿಮಗೆ ಫಂಗಸ್ ತೊಳೆದೋಗುತ್ತೆ. ಯಾಕೆಂದರೆ ಆ ಪ್ರೆಷರಿಗೆ, ಬಿಕಾಸ್ ವಾಟರ್ದು ಮಳೆ ನೀರಿಂದ TDS 0 ಇರುತ್ತೆ, ಯಾವುದೋ ಫಂಗಸ್ ಬೆಳೆಯೋಕ್ಕೆ ಅದು ಬಿಡೋದಿಲ್ಲ. ಬಟ್ ಅದೇ ಥರ ಈಗ ಇವತ್ತಿನ ವಾತಾವರಣ ನೋಡಿ, ಆಲ್ಮೋಸ್ಟ್ 60-70% ಜನರಲ್ ಆಗಿ ಈ ಹ್ಯೂಮಿಡಿಟಿ ಇದೆ. ಆ ಹ್ಯೂಮಿಡಿಟಿಯಲ್ಲಿ ನಿಮಗೆ ಫಂಗಲ್ ಇನ್ಫೆಕ್ಷನ್ ಬರೋ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ನೀವು ಒಂದೊಂದು ಸಲ ನಿಮ್ಮ ಬೆಳೆ ಏನಾರ ಚೆನ್ನಾಗಿದ್ದರೆ ನೀವು ಸ್ಪ್ರೇ ಮಾಡಲೇಬೇಕು. ಆ್ಯಕ್ಚುಲಿ ಇದು ಮಿಕ್ಸ್ ಮಾಡಬೇಕಾದ್ರೆ ಸೈಂಟಿಫಿಕ್ ಏನಿದೆ ಅಂದರೆ ಎರಡೂ ಒಂದೇ ಸಲ ಹಾಕಬೇಕಂತಿದೆ. ನೀವು ಈ ಕಡೆ ಇದು ಒಂದು ಹಾಕೊಂಬಿಡಿ. ಬಟ್ ಪ್ರಾಕ್ಟಿಕಲಿ ತೋಟದಲ್ಲಿ ಈ ಥರ ಮಾಡೋಕ್ಕಾಗಲ್ಲ. ಸೊ ಈ ಥರ ಒಂದೇ ಸರಿ ಆ ಕಡೆಯಿಂದ ತಗೊಳ್ಳಿ. ಹಾಂ, ದಿಸ್ ಇಸ್ ದ ಕರೆಕ್ಟ್ ಪ್ರೊಸೀಜರ್. ಅದು ಅಂದರೆ ಇದು ಸ್ವಲ್ಪ ಕಾಪರ್ ಒಂದೇ ಸಲ ಬೀಳಬೇಕು, ಲೈಮ್ ಒಂದೇ ಸಲ ಬೀಳಿದ್ರೆ ಅದು ಅಯೋನಿಕ್ ರಿಯಾಕ್ಷನ್ ಕರೆಕ್ಟ್ ಫಾರ್ಮುಲೇಷನಲ್ಲಿ ಆಗ್ತಾ ಇರುತ್ತೆ. ಜನರಲ್ಲಾಗಿ ಬೋರ್ಡೋ ದ್ರಾವಣ ಮಾಡೋ ಟೈಮಲ್ಲಿ ಕಡ್ಡಿ ಕೂಡ ಕ್ಲೀನಾಗಿರಬೇಕು. ಜನರಲ್ಲಾಗಿ ನೀವು ಸ್ಪ್ರೆಡರ್ ಬಳಸಿದರೆ ಭಾಳ ಒಳ್ಳೆಯದು. ಏನಾಗುತ್ತಂದರೆ ಬೋರ್ಡೋ ದ್ರಾವಣ ಸಿಂಪರಣೆ ಮಾಡಿದ ನಂತರ ಈ ಥರ ಡ್ರಾಪ್ ಟೈಪ್ ಕೂರಬಾರ್ದು, ನೀಟಾಗಿ ಸ್ಪ್ರೆಡ್ ಆಗಬೇಕು. ಸ್ಪ್ರೆಡ್ ಆದರೆ ಏನಾಗುತ್ತೆ ಅಂದರೆ ಸ್ಕಾರ್ಚಿಂಗ್ ಇಫೆಕ್ಟ್ ಬರಲ್ಲ. ನೀವು ನೋಡಿ, ವಿದೌಟ್ ಸ್ಪ್ರೆಡರ್ ನೀವು ಹಾಕಿದ ನಂತರ ಎಲೆ ತುದಿಗೆ ಬರ್ನಿಂಗ್ ಇಫೆಕ್ಟ್ ಬರುತ್ತೆ ನೋಡಿ. ನೀವು ನೋಡಿ, ಬೇರೆ ಬೇರೆ ನೀವು ಸಿಂಪರಣೆ ಮಾಡಿದ ನಂತರ ಈಗ ಕಾಣಲ್ಲ, ಅದು ಸೆಪ್ಟೆಂಬರಿಗೆ ಬಂದ್ಬಿಡುತ್ತೆ, ಅದು ತುದಿ ಎಲೆ ಬರ್ನ್ ಆಗುತ್ತೆ. ನೀವು ಮತ್ತು ಅದು ಡಿಸೀಸ್ ಅಂತ ತಿಳ್ಕೊಂಡ್ಬಿಡ್ತೀರಾ. ದಿಸ್ ಈಸ್ ದ ಟಿಪಿಕಲ್. ಹಾಂ ನೋಡಿ, ದಿಸ್ ಈಸ್ ದ ಬ್ಯೂಟಿ ಆಫ್ ದ ಬೋರ್ಡೋ. ಈ ಥರ ಕಲರ್ ಡೆವಲಪ್ಮೆಂಟ್ ಆದರೆ ದಟ್ ಈಸ್ ದ ಬೆಸ್ಟ್ ಕಲರ್ ಫಾರ್ ದ ಬೋರ್ಡೋ ಪ್ರಿಪರೇಷನ್ ಅಂತ ಹೇಳ್ಬೋದು. ಕೆಳಗಿನ ಭಾಗಕ್ಕೆ ಸ್ವಲ್ಪ ವೈಡ್ ಆಗಿ ಸಿಂಪರಣೆ ಹಿಡಿಬೇಕಾಗಿದೆ. ಮೇಲೆ ಹೋಗ್ತಾ ಸ್ವಲ್ಪ ಲಾಗ್ ಮಾಡ್ಕೋಬೇಕು ನೀವು, ಅಂದರೆ ಟಿಪ್ಪರ್ ಮಾಡ್ಕೋಬೇಕು. ಎರಡನೇದು ಏನಿದೆ, ಒಳಗಡೆಯಿಂದ ಸ್ಟೆಪ್ಪಿಗೆ ಕೂಡ ಹೋಗಂಗೆ ಸ್ಪ್ರೇ ಮಾಡಬೇಕು.